ಕನ್ನಡಾಂಬೆಗೆ ಜೈ ಕನ್ನಡ ಮಾತೆಗೆ ಕನ್ನಡ ಮಾತೆ ಚಾಮುಂಡೇಶ್ವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅತ್ಯಾಚಾರಿಗಳಿಗೆ ಬೇಕಾಬಿಟ್ಟಿ ಅಧಿಕಾರಿಗಳಿಗೆ ಮಂಡ ರಾಜಕಾರಣಿಗಳಿಗೆ ಆಮೇಲೆ ಸಾಧಕ ರಾಜಕಾರಣಿಗಳಿಗೆ ದೇಶದ್ರೋಹಿ ರಾಜಕಾರಣಿಗಳಿಗೆ ಬೇಕೇ ಬೇಕು ಎಲ್ಲಿ ತನಕ ಹೋರಾಟ ಬೇಕೇ ಬೇಕು ಇಲ್ಲಿ ನಮ್ಮ ಮಾತನ್ನ ಸಮರ್ಪಿಸ್ತಾ ಇದ್ದೀನಿ. ಮುಂದೆ ನಮ್ಮ ಕನ್ನಡಾಂಬೆ ರಕ್ಷಣಾ ವೇದಿಕೆ ರಾಜಶೇಖರ್ ಅವರು ಮಾತಾಡ್ತಾರೆ. ಕಟ್ ಮಾಡ್ಬಿಟ್ಟು ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ಇವತ್ತು ಕನ್ನಡಾಂಬೆ ರಕ್ಷಣಾ ವೇದಿಕೆ ವತಿಯಿಂದ ಮೈಸೂರಿನಲ್ಲಿ ಪದೇ ಪದೇ ಅತ್ಯಾಚಾರ ಕೊಲೆಗಳು ನಡೀತಿರುವ ಪ್ರಕರಣದಲ್ಲಿ ಇವತ್ತು ಪೊಲೀಸ್ ಅಧಿಕಾರಿಗಳಿಗೆ ಹೆಚ್ಚಿನ ಒಂದು ಅಧಿಕಾರವನ್ನು ಕೊಡಬೇಕು, ಮತ್ತೆ ಕಾನೂನು ಬಹಳ ಅತ್ಯಂತ ಕಠಿಣವಾಗಿ ಕಾನೂನನ್ನು ತರಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಕನ್ನಡಾಂಬೆ ರಕ್ಷಣಾ ವೇದಿಕೆ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಇವತ್ತು ಅತ್ಯಾಚಾರಿಗಳನ್ನ ಬಂಧಿಸಿದ್ದಾರೆ, ಮತ್ತೆ ಕೊಲೆ ಆರೋಪಿಗಳನ್ನ ಬಂಧಿಸಿದ್ದಾರೆ. ನಾವು ಪೊಲೀಸ್ ಇಲಾಖೆಗೆ ಶ್ಲಾಘನೀಯವನ್ನ ಮಾಡ್ತಾ ಇದ್ದೇವೆ, ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಮತ್ತೆ ಅದೇ ಜಾಗದಲ್ಲಿ ಪದೇ ಅದೇ ಜಾಗದಲ್ಲಿ ಪ್ರಕರಣಗಳು ನಡೀತಾ ಇರೋದ್ರಿಂದ ದಯಮಾಡಿ ಇನ್ನೂ ಹೆಚ್ಚು ಒಂದು ಪೊಲೀಸ್ ಅಧಿಕಾರಿಗಳು ಒಂದು ಗುಪ್ತಚರ ಇಲಾಖೆ ಇನ್ನು ಅತಿ ಹೆಚ್ಚು ಒಂದು ಆಕ್ಟಿವ್ ಆಗಬೇಕು. ಇನ್ನು ಅತಿ ಹೆಚ್ಚು ಪಾದರಸ ರೀತಿ ಮೈಸೂರು ಜಿಲ್ಲೆಯನ್ನ ಕಾಪಾಡ್ಕೊಳ್ಳಿಕ್ಕೆ, ಯಾಕಂದ್ರೆ ಮೈಸೂರು ಜಿಲ್ಲೆ ಮೈಸೂರು ನಗರ ದೇಶ ಅಲ್ಲ ವಿದೇಶದಲ್ಲೂ ಪ್ರಖ್ಯಾತಿಯನ್ನ ಪಡೆದಿರುವಂತ ನಗರದಲ್ಲಿ ಈ ರೀತಿ ಪ್ರಕರಣಗಳು ನಡೀತಿರೋದು. ಯಾಕಂತಂದ್ರೆ ಪ್ರವಾಸಿಗರು ಮೈಸೂರಿಗೆ ಬರೋದು ಕಮ್ಮಿ ಆಗುತ್ತೆ. ಮತ್ತೆ ಮೈಸೂರಿನ ಜನರು ಇಲ್ಲಿ ಭಯಭೀತರಾಗಿ ಒಂದು ಜೀವನವನ್ನ ಮಾಡಬೇಕಾದ ಒಂದು ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಮೈಸೂರಿನ ಪೊಲೀಸರಿಗೆ ದೇಶದಲ್ಲಿ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ಸ್ಥಾನಮಾನ ಗೌರವ ಇದೆ, ಭಯ ಇದೆ. ಆ ನಿಟ್ಟಿನಲ್ಲಿ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಇಲ್ಲಿ ಬಂದು ಇರುವಂತಹ ಈ ನೆಲದಲ್ಲಿ ಈ ತರ ಘಟನೆಗಳು ನಡೀತಾ ಇರೋದು ಬಹಳ ಖಂಡನೀಯ. ದಯಮಾಡಿ ಇಂಥ ಆರೋಪಿಗಳಿಗೆ, ಇಂಥ ಅವಿವೇಕಿಗಳಿಗೆ, ಇಂಥ ಪ್ರಕರಣದಲ್ಲಿ ಕೃತ್ಯವನ್ನು ಎಸಗಿರೋರೆ ನಾವು ಕಾಲ್ಗೆಲ್ಲ ಗುಂಡಿ ಹೊಡಿಬೇಕಾಗಿತ್ತು, ಎದೆಗೋ ಕಾಲ್ಗೋ ಆಣೆಗೋ ಹೊಡಿಬೇಕಾಗಿತ್ತು. ಆವಾಗ ಇಡೀ ಕರ್ನಾಟಕ ರಾಜ್ಯ ನಿಮ್ಗೆ ಅಭಿನಂದನೆಯನ್ನ ಸಲ್ಲಿಸುವಂತ ಕೆಲಸವನ್ನ ಮಾಡ್ತಾ ಇತ್ತು. ದಯಮಾಡಿ ಇಂಥವ್ರಿಗೆ ಕನಿಷ್ಠ 3 ತಿಂಗಳ ಒಳಗೆ ಇವರಿಗೆ ಕಠಿಣವಾದ ಕಾನೂನು ಕ್ರಮವನ್ನ ತೆಗೆದುಕೊಳ್ಬೇಕು. 3 ತಿಂಗಳ ಒಳಗಡೆ ಈ ಪ್ರಕರಣದ ತನಿಖೆಯನ್ನ ಪೂರ್ಣಗೊಳಿಸಿ ತಾವು ಆರೋಪಿಗಳ ವಿರುದ್ಧ ಒಂದು ಮೇಲ್ಗೈಯನ್ನ ಸಾಧಿಸಬೇಕು ಅಂತ ನಾವು ಕನ್ನಡಾಂಬೆ ರಕ್ಷಣಾ ವೇದಿಕೆ ವತಿಯಿಂದ ಮತ್ತು ಹಲವಾರು ಕನ್ನಡಪರ ಹೋರಾಟಗಾರರಿಂದ ನಾವು ಈ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ದಯಮಾಡಿ ನಾವು ಪೊಲೀಸ್ ಇಲಾಖೆ ಇನ್ನು ಹೆಚ್ಚಿನ ರೀತಿ ನಾವು ಕಾರ್ಯರೂಪಕ್ಕೆ ತರಬೇಕು ಅನ್ನೋದು ಕನ್ನಡಾಂಬೆ ರಕ್ಷಣಾ ವೇದಿಕೆ ಒತ್ತಾಯ.